ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡನ ಪುತ್ರನ ದರ್ಪ ದೌರ್ಜನ್ಯ ನೋಡಿ. ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡರೊಬ್ಬರ ಪುತ್ರ ದರ್ಪ ದೌರ್ಜನ್ಯವನ್ನ ಮಾಡಿದಾರಂತೆ. ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಪುತ್ರ ಸಮರ್ಥ್ ಥಳಿಸಿದಾನಂತೆ ನೋಡಿ ಟೋಲ್ ಸಿಬ್ಬಂದಿಗೆ. ವಿಜಯಪುರ ಕಲಬುರಗಿ ಟೋಲ್ನಲ್ಲಿ ವಿಜಯಪುರದ ಕನ್ನೋಳಿ ಗ್ರಾಮದ ಬಳಿ ಇರುವಂತಹ ಟೋಲ್ ಗೇಟ್ನಲ್ಲಾಗಿರುವಂಥ ಘಟನೆ. ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ನಾನು ವಿಜುಗೌಡ ಮಗ ಅಂತ ಸಮರ್ಥ್ ಹೇಳಿದ್ದಾರೆ. ಯಾವ ವಿಜುಗೌಡ ಪಾಟೀಲ್ ಅಂತ ಕೇಳಿದ್ದ ಟೋಲ್ ಸಿಬ್ಬಂದಿ. ಇದರಿಂದ ರೊಚ್ಚಿಗೆದ್ದ ಸಮರ್ಥ ಗೌಡ ಪಾಟೀಲ್ ಸಹಚರನಿಂದ ಹಲ್ಲೆ ಆಗಿದೆ. ಸಂಗಪ್ಪ ಎಂಬ ಸಿಬ್ಬಂದಿಗೆ ಥಳಿಸಿದ್ದಾರೆ. ಹಲ್ಲೆ ತಡೆದ ಟೋಲ್ ಸಿಬ್ಬಂದಿ ನೋಡಿ ಅಲ್ಲಿ ತರ ರೌಡಿಸಮ್ ಅನ್ಸಲ್ವಾ ಇದನ್ನೆಲ್ಲ ನೋಡ್ತಾ ಇದ್ರೆ. ಒಬ್ಬ ವ್ಯಕ್ತಿಯಲ್ಲಿ ಬಿಡಿಸೋದಕ್ಕೆ ಹೋಗಿದ್ದಾರೆ. ಸಮರ್ಥಗೌಡ ಜೊತೆಗೆ ಆತನ ಸಹಚರರು ಹೋಗಿ ಆ ವ್ಯಕ್ತಿಗೆ, ಆ ಟೋಲ್ ಸಿಬ್ಬಂದಿಗೆ ಥಳಿಸ್ತಾ ಇರುವಂಥ ಒಂದು ದೃಶ್ಯ ಇದು. ಸೊ ಅಲ್ಲಿನ ಟೋಲ್ ಸಿಬ್ಬಂದಿ ಬೇಡ ಸರ್ ಹೊಡಿಬೇಡಿ, ತಪ್ಪಾಗಿದೆ ಬಿಟ್ಟುಬಿಡಿ ಅನ್ನೋ ನಿಟ್ಟಿನಲ್ಲಿ ಬೇಡ್ಕೊಳ್ತಾ ಇರುವಂಥ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ವಾರ್ನಿಂಗ್ ಮಾಡ್ತಾ ಇರೋದು. ವಿಜುಗೌಡ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವರು. ಪಾಪ ಎಲ್ಲರಿಗೂ ಗೊತ್ತಿರೋದಕ್ಕೆ ಸಾಧ್ಯನಾ? ವಿಜುಗೌಡ್ರೇನು ಮುಖ್ಯಮಂತ್ರಿಗಳ ಎಲ್ಲರಿಗೂ ಗೊತ್ತಿರೋದಕ್ಕೆ? ಸೊ ಹಂಗಾಗಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಟೋಲ್ ಕಟ್ಟೋದು ಎಲ್ಲರ ಕರ್ತವ್ಯ. ಟೋಲ್ ಕಟ್ಟಬೇಕಾಗಿತ್ತು. MLA ಮಗ ಆದ್ರೇನು, MP ಮಗ ಆದ್ರೇನು, ಪ್ರತಿಯೊಬ್ಬರು ಕಟ್ಟಲೇಬೇಕಲ್ವಾ? ರೂಲ್ಸೇ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನನಗೆ ಗೊತ್ತಿಲ್ಲ ಸರ್ ಯಾರು ವಿಜುಗೌಡ ಪಾಟೀಲ್ರು ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಅವರೇ ಗೊತ್ತಿಲ್ವಾ ನಮಗೆ ಅಂತ ಹೇಳಿ ಇಲ್ಲಿ ಒಂಥರ ಏನು ಆವಾಜ್ ಹಾಕೋದು, ಹೊಡೆಯೋದು ಇದೆಲ್ಲ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸುತ್ತ ಬಿಜೆಪಿ ಮುಖಂಡರು ವಿಜುಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಗಮನಕ್ಕೆ ಬಂತಾ ಈ ವಿಚಾರ? ಬಂತು ಸರ್, ನನ್ನ ಗಮನಕ್ಕೆ ಬಂತು. ಏನ್ ಹೇಳ್ತೀರಿ? ನೋಡಿ ಸರ್, ಈಗ ಅದು ಏನಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದು ತಪ್ಪಾಗಿದೆ. ಯಾರಿಂದ ಮಿಸ್ಟೇಕ್ ಆಗಿದೆ? ಈಗ ಏನಾಗಿದೆ, ಟೋಲ್ ನಾಕಾದಲ್ಲಿ ಅವರು ಯಾರ ಗಾಡಿ ಅಂತ ಕೇಳ್ಯಾರ ಅವರು. ಅವ್ರು ಏನ್ ಹೇಳಣ, ಇದು ವಿಜುಗೌಡ್ರಿ, ನಾ ವಿಜುಗೌಡ್ರ ಮಗ ಅಂತ ಇವ ನಮ್ಮ ಮಗ ಗಾಡ್ಯಾಗ ಕುಂತಿವ ಹೇಳ್ಯಾನ. ಓಕೆ, ಕರೆಕ್ಟ್ ಆಗಿದೆ. ನಮ್ ವಿಜುಗೌಡ್ರ ಮಗ ಅಂತಂದ್ರೆ ಆಯ್ತು, ಯಾರಕ್ಕಿರ್ಲಕ್ಕ ಅದನ್ನ ಈ ಟೋಲ್ ಕಟ್ಟಿ ಹೋಗ್ಬೇಕು ಅಂತಂದ ನಾವ. ಹೌದು ಅಂದ್ರಪ್ಲೆ ಆಯ್ತು, ನಾವ್ ದಿನ ಡೈಲಿ ಬರೋದು ಹೋಗುದು ಮಾಡ್ತೀವಿ ಸಿಂದಗಿಗೆ, ಮತ್ ನೀವ್ ಹಿಂಗೆ ಅಂದ್ರೆ ಹೆಂಗ ಅಂತ ಇವ ನನ್ ಮಗ ಕೇಳ್ಯಾನ. ಅದಕ್ಕೆದ್ರೆ ಅದೇನಿಲ್ಲ, ಅದನ್ನ ನಮ್ಗೆ ಗೊತ್ತಿಲ್ಲ, ಅದನ್ನ ನೀವು ಕಟ್ಟಿ ಹೋಗ್ಬೇಕು ಅಂತಂದ ನಾವ. ಅಂದ್ ಇವನ್ ಜೊತೆ ಹುಡುಗರು ಇಳಿದು ಹೋಗ್ಯಾರ, ಇವ್ ನಮ್ ಮಗನು ಇಳಿದು ಹೋಗ್ಯಾನ ಅಲ್ಲಿ ಒಳಗ. ಅವ್ರಿಗೆ ಮಾತಿನ ಚಕಮಕಿ ನಡೆದದ. ಅಲ್ಲಿ ನಡೆಟ್ಲೆ ಅವ ಮ್ಯಾನೇಜರ್ ಕರೆಕ್ಟ್ ಕಳ್ಸ್ಯಾರ. ಬಂದ್ರಪ್ಲೆ ಅವ್ ಹುಡುಗ ಏನಂದನ, ಇಲ್ಲ ಅದು ನಾವ್ ಕಟ್ಟಬೇಕಾಗ್ತದ ನೀವು ಅಂತಂದ್ರ. ಅಲ್ಲ, ನಾವು ದಿನ ಬರ್ತೀವಲ್ಲ, ದಿನ ಹೋಗ್ತಿವಿ, ಯಾಕಂದ್ರೆ ನಂದು ಅಲ್ಲ ಆಸ್ತಿ ಎಲ್ಲ ಸಿಂದಗಿಗೆ ಅದೇ ಅಲ್ಲೇ, ನಮ್ ತಾಯಿ ತವ್ರ ಮನಿನೂ ಅಲ್ಲೇ. ಅದಕ್ಕೆ ಆಗಿದೆ ಬಿಡ್ರಿ ಅದನ್ನ ಅಂತಂದು ಹೇಳಕ್ ಹೋದ್ರಲ್ಲೇ ಅವ ಹೀಗೇನ ಅವ್ ಸ್ವಲ್ಪ ಆಗುದಿಲ್ಲ, ಏನ್ ಮಾಡ್ತೀವಿ ಮಾಡ್ಕೊ ಅಂದ್ಬಿಟ್ಟನ. ಇವನ್ ಜೊತೆ ಇದ್ದವ್ರು ಹುಡುಗರು ಏನ್ ಮಾಡ್ಯಾರ, ಒಂದ್ ಏಟ ಅವನಿಗೆ ಹೊಡೆದಾರ, ಅವನಿಗೆ ಒಂದೇ 2 ಏಟ ಹೊಡೆದಾರ ಇವ್ರು. ಅದು ಹೊಡೆದಿದ್ ತಪ್ಪದು. ಅದನ್ನ ನಾನು ಟೋಲ್ ಕಟ್ಟಬೇಕಾಗಿತ್ತಲ್ವಾ? ಟೋಲ್ ಕಟ್ಬೇಕು ಸರ್, 100%, ನೋ ಡೌಟ್. ಮತ್ ಕಟ್ಟದೆ ತಪ್ಪಿರೋದು ಅವ್ರದೇ ಇದೆ. ತಪ್ಪಿದ್ಕೊಂಡು ಹೋಗಿ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ತಪ್ಪಂತ ನಾ ಒಂದೇ ಮಾತನಾಗ ತಮಗೆ ಹೇಳ್ಬಿಟ್ನಲ್ಲ ನಾನು. ಅದೇ ಸರ್, ಈಗ ವಿಜುಗೌಡ್ರ ಮಗ ಅನ್ನೋ ಕಾರಣಕ್ಕೆ, ಅವ್ರ ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಸಹಚರರು ಹೋಗಿ ಹೊಡಿತಾರೆ ಅಂತ ಅಂದ್ರೆ ಅದು ತಪ್ಪಲ್ವಾ ಸರ್? ಅದು ದೊಡ್ಡ ತಪ್ಪು. ತಪ್ಪು ಅದು ಹೇಳಿದ್ನಲ್ಲ ಸರ್, ನಾನು ತಪ್ಪು ಅದು. ನಾನು ಅವಾಗೇ ಹೇಳಿದೆ, ನಾನು ಸುದ್ದಿ ಗೊತ್ತಾಯ್ತು. ನಾನು ಊರಲ್ಲಿ ಇರ್ಲಿಲ್ಲ, ಕೋಲ್ಹಾಪುರನಲ್ಲಿದ್ದೆ. ನನಗೆ ಸುದ್ದಿ ತಿಳಿದ ನಂತರ ನಾನು ಇಮಿಡಿಯೇಟ್ಲಿ ಅವರಿಗೆ ನಾನು ಹೇಳಿದೆ, ಅವರಿಗೆ ತಪ್ಪು ನಿಮ್ದು, ನೀವು ಕ್ಷಮಾ ಕೇಳ್ಬರ್ರಿ ಅಂತ ಹೇಳಿ. ನೋಡಿ, ನಿಮ್ ಮಗ ಮತ್ತು ಅವ್ರ ಸಹಚರರು ಮಾಡೋದ್ರಿಂದ ನಿಮ್ಮ ಹೆಸರು ಹಾಳಾಗಲ್ವಾ ಅಂತ. ಇಲ್ಲ ಸರ್, ಇದು ಏನಾಗಿದೆ, ಇಂಥವು ದೊಡ್ಡ ಆಗಿರ್ತಾವ, ಅವೆಲ್ಲ ಮುಚ್ಚಿ ಹೋಗ್ತಾವ. ನಮ್ಮಂತೂ ಸಣ್ಣ ಇದ್ರೆ ದೊಡ್ಡ ಆಗ್ತಾವ ಇಷ್ಟೇ. ಅಲ್ಲ ಸರ್, ಆಗಿರೋದಂತಾನೆ ತೋರಿಸ್ತಾ ಇದೀವಿ. ನೀವು ಆ ವಿಡಿಯೋ ನೋಡ್ಬಿಟ್ರೆ ಹೇಳ್ತೀರಿ ಹೆಂಗ್ ಹೊಡೆದಿದ್ದಾರೆ ಅವ್ರನ್ನ ಅಂತ. ನಾನ್ ನೋಡಿದೀನಿ ಸರ್, ನಾನು ವಿಡಿಯೋ ನೋಡಿದೀನಿ. ಅವ್ರಿಗೆ ಕ್ಷಮಾ ಕೇಳತ್ ಹೇಳಿ ಬಂದಿದ್ದೀನಿ ನಾನು. ಇಲ್ಲಾಂದ್ರೆ ಮಾತಾಡಿದ್ರಾ? ಇದಾದ ನಂತರ ಏನಾದ್ರು ಹೇಳಿದ್ರಾ ಇಲ್ವಾ ಅವ್ರಿಗೆ? ಎಲ್ಲ ಹೇಳಿದಲ್ಲ, ನಾನು ಹೇಳಿದೀನಿ, ನೀವು ಅಲ್ಲಿ ಹೋಗಿ ಅವ್ರಿಗೆ ಹೋಗಿ ಕ್ಷಮಾ ಕೇಳಿ ಬರ್ರಿ ಅಂತ ಹೇಳಿದೀನಿ ನಾನು. ಓಕೆ, ನೀವು ಕ್ಷಮಾ ಕೇಳಿ ಬರೋ ತನಕ ಇಲ್ಲಾಂದ್ರೆ ನಾನೇ ಬಂದು ಅವ್ರಿಗೆ ಕ್ಷಮಾ ಕೇಳ್ಬೇಕಾಗ್ತದ ಅಂತ ಹೇಳಿನಿ. ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.